ನಾಡಗೌಡರಿಗೆ ಸಚಿವ ಸ್ಥಾನ ನೀಡುವಂತೆ ಅಂಜುಮನ್ ಸಮಿತಿ ಒತ್ತಾಯ. ನಲ್ತವಾಡ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಸಿಎಸ್ ನಾಡಗೌಡ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ನಲ್ತವಾಡ ಅಂಜುಮನ್ ಸಮಿತಿ ಆಗ್ರಹಿಸಿದೆ. ಕಾಂಗ್ರೆಸ್ ಪಕ್ಷದಲ್ಲಿ 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಹಾಗೂ ವಿವಿಧ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿರುವ ನಾಡಗೌಡ ಅವರನ್ನು ಉದ್ದೇಶಪೂರ್ವಕವಾಗಿ ಸಚಿವ ಸಂಪುಟದಿಂದ ದೂರವಿಡಲಾಗುತ್ತಿದೆ ಎಂದು ಅಂಜುಮನ್ ಸಮಿತಿ ಅಧ್ಯಕ್ಷ ಎಲ್ಎಚ್ ಆವಟಿ ಆರೋಪಿಸಿದ್ದಾರೆ. ಸ್ಥಳೀಯ ಅಂಜುಮನ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ನಾಡಗೌಡ ಅವರು ಹಲವು ಪ್ರಮುಖ ಜವಾಬ್ದಾರಿಗಳನ್ನು ಸಮರ್ಥಕವಾಗಿ ನಿಭಾಯಿಸಿದ್ದು, ನಷ್ಟದಲ್ಲಿದ್ದ ಕೆಎಸ್ಡಿಎಲ್ ಸಂಸ್ಥೆಯ ಲಾಭದ ಹಾದಿಗೆ ತಂದ ಸಾಧನೆಯನ್ನ ಪಕ್ಷದ ಹೈಕಮಾಂಡ್ ಮರೆತಿದೆ ಎಂದು ಹೇಳಿದರು. ಚುನಾವಣಾ ಪ್ರಚಾರದ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಡಗೌಡರಿಗೆ ಸಚಿವ ಸ್ಥಾನ ಸಿಗುವ ಎಲ್ಲ ಅವಕಾಶಗಳಿವೆ ಎಂದು ಭರವಸೆಯನ್ನ ನೀಡಿದರು. ಆದರೆ ಇದುವರೆಗೆ ಸಚಿವ ಸ್ಥಾನ ನೀಡದಿರುವುದು ಕ್ಷೇತ್ರದ ಜನರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ಹೇಳಿದ್ದಾರೆ. 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲೂ ನಾಡಗೌಡ ಅವರ ಹೆಸರನ್ನ ಪರಿಗಣಿಸದಿದ್ದರೆ ಮುದ್ದೇಬಿಹಾಳ ಕ್ಷೇತ್ರದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಹಾಗೂ ನಲ್ತವಾಡ ಪಟ್ಟಣ ಬಂದ್ಗೆ ಕರೆ ನೀಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಚಿವ ಸ್ಥಾನ ನೀಡದಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯ ಹಾನಿಯಾಗಲಿದೆ ಎಂದು ತಿಳಿಸಿದರು. ಒಂದು ವಿಶ್ವಾಸದ ಕೊರತೆಯನ್ನು ಕಾಣ್ತಾ ಇದೆ. ಮಾತು ಕೊಟ್ಟಂತೆ ಅಪ್ಪಾಜಿ ನಾಡಗೌಡರಿಗೆ ಮಾತು ಕೊಟ್ಟಂತೆ ನೋಡಿದರೆ ಇನ್ನು ಈ ಸಮಯದಲ್ಲಿ ಒಂದು 3 ಸಲ 4 ಸಲ ಆದರೂ ಸಚಿವರಾಗಬೇಕು ಅಂತಹ ವ್ಯಕ್ತಿತ್ವವುಳ್ಳಂಥ ಅಪ್ಪಾಜಿ ನಾಡಗೌಡರು ಅವರಿಗೆ ಇನ್ನೂವರೆಗೂ ಸಚಿವ ಸ್ಥಾನ ದೊರಕದೇ ಇರುವುದು ನಮಗೆಲ್ಲರಿಗೆ ತುಂಬಾ ಒಂದು ಖೇದ ಅನಿಸಿದೆ. ನಾವು ಅದನ್ನು ಮತ್ತೊಮ್ಮೆ ತಮ್ಮಲ್ಲಿ ಬೇಡಿಕೆ ಇಡ್ತೇವೆ. ನಮ್ಮ ಅಪ್ಪಾಜಿ ನಾಡಗೌಡ ಸಾಹೇಬರಿಗೆ ತಾವು ಈ ಸಲ 2ನೇ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ಖಂಡಿತವಾಗಿ ನಮಗೆ ಸಚಿವ ಸ್ಥಾನ ನಮ್ಮ ತಾಲೂಕಿಗೆ ದೊರಕಲೇಬೇಕು. ಹಾಗಾದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ವಿಶ್ವಾಸ ಉಳಿತದೆ. ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಸಂಪೂರ್ಣ ಮುಳುಗುತ್ತಿರುವ ಕೆಎಸ್ಡಿಎಲ್ ಅನ್ನುವಂಥ ಸಾಬೂನು ಮತ್ತು ಮಾರ್ಜಕ ನಿಗಮವನ್ನು ಕೊಟ್ಟಾಗ ಮುಳುಗುತ್ತಿರುವ ಹಡಗು ಇವತ್ತು ಕೋಟ್ಯಾಂಗಟ್ಟಲೆ ಲಾಭ ಮಾಡುವಂಥ ಕೆಲಸ ಅಪ್ಪಾಜಿ ನಾಡಗೌಡರು ಮಾಡಿದ್ದಾರೆ. ಸ್ವಚ್ಛ ಆಡಳಿತಗಾರ, ನಿಷ್ಠೂರವಾದಿ ಮತ್ತು ಯಾವುದೇ ಕಳಂಕರಹಿತ ರಾಜಕಾರಣ ಕರ್ನಾಟಕದಲ್ಲಿ ಯಾರಾದರೂ ಇದ್ರೆ 220 MLAಗಳಲ್ಲಿ ಅಪ್ಪಾಜಿ ನಾಡಗೌಡರು ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ. ಸುಮಾರು ವರ್ಷಗಳ ರಾಜಕಾರಣ ಅನುಭವ ಅವರಿಗಿದೆ. ಬಿ ಎಂ ಪಾಟೀಲ್ ಜೊತೆ ರಾಜಕಾರಣ ಮಾಡಿದಂತ ಬಿ ಎಂ ಪಾಟೀಲ್ ಜೊತೆ ರಾಜಕಾರಣ ಮಾಡಿದಂತ ಅಪ್ಪಾಜಿ ನಾಡಗೌಡರು ಇವತ್ತು ಸಚಿವ ಸ್ಥಾನಕ್ಕೆ ಬೇಡುವಂತ ಪರಿಸ್ಥಿತಿ ಬಂದಿದ್ದು ನಮಗೆ ತುಂಬಾ ಒಂದು ರೀತಿಯ ಖೇದ ಅನಿಸುತ್ತಿದೆ. ಆದ್ದರಿಂದ ಕೇಂದ್ರದ ವರಿಷ್ಠರು, ರಾಜ್ಯದ ವರಿಷ್ಠರು, ಹೈಕಮಾಂಡ್ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಅಪ್ಪಾಜಿ ನಾಡಗೌಡ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ, ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅನ್ನುವಂಥ ಬೇಡಿಕೆ ನಮ್ಮ ಇಡೀ ನಾಲ್ಕವಾಡದ ಜನತೆಯ ಪರವಾಗಿ, ನಮ್ಮ ಸಮಾಜದ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಾನು ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಮುಂಬರುವ ದಿನಗಳಲ್ಲಿ ಸಚಿವ ಸ್ಥಾನ ಏನಾದರೂ ತಪ್ಪಿದರೆ ಅದು ಅಪ್ಪಾಜಿ ನಾಡಗೌಡರಿಗೆ ಲುಕ್ಷಾನ ಇಲ್ಲ, ಈ ಕಾಂಗ್ರೆಸ್ ಪಕ್ಷಕ್ಕೆ ಲುಕ್ಷಾನ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ, ಹಾಗೇನಾದರೂ ಸಚಿವ ಸ್ಥಾನ ತಪ್ಪಿದರೆ ನಾವು ಉಗ್ರವಾದ ಹೋರಾಟಕ್ಕೂ ನಾವು ತಯಾರಿದ್ದೇವೆ. ನಮ್ಮ ದನಿಗಳು, ನಮ್ಮ ನಾಡಗೌಡರು, ಅಪ್ಪಾಜಿ ನಾಡಗೌಡರಿಗೆ ಸಚಿವ ಸ್ಥಾನ ದೊರಕಲೇಬೇಕು ಅನ್ನುವಂಥ ಒತ್ತಾಸೆ ನಮ್ಮೆಲ್ಲರ ಪರವಾಗಿ ನಾವು ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಸಭೆಯಲ್ಲಿ ಮಾತನಾಡಿದ ಬಿಎಲ್ಎಲ್ ಮಸೀದಿಯ ಅಧ್ಯಕ್ಷ ರಜಾಕ್ ಸಾಬ್ ನಾಯ್ಕೋಡಿ, ಬುಡ್ಡೆ ಸಾಬ್ ತಂಗಡಗಿ, ಬಾಬು ನಾಯ್ಕೋಡಿ ಹಾಗೂ ಅಬ್ದುಲ್ ಗನಿ ಸಾಬ್ ಕಾಜಿ ಅವರು ಸಿಎಸ್ ನಾಡಗೌಡ ರಾಜ್ಯಾದ್ಯಂತ ಅತ್ಯಂತ ಹಿರಿಯ, ಅನುಭವಿ ಹಾಗೂ ಪ್ರಾಮಾಣಿಕ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಾರೆ. ಉತ್ತರ ಕರ್ನಾಟಕ, ವಿಶೇಷವಾಗಿ ಮುದ್ದೇಬಿಹಾಳ ಕ್ಷೇತ್ರಕ್ಕೆ ಸಚಿವ ಸ್ಥಾನ ನೀಡದಿರುವುದು ಬೇಸರದ ಸಂಗತಿ ಎಂದು ತಿಳಿಸಿದರು. ಚುನಾವಣಾ ಸಂದರ್ಭದಲ್ಲಿ ಸಚಿವ ಸ್ಥಾನ ಭರವಸೆ ನೀಡಿ ಮತ ಪಡೆದ ಬಳಿಕ ನಾಡಗೌಡ ಅವರನ್ನ ಕಡೆಗಣಿಸಲಾಗುತ್ತಿದೆ. ಕ್ಷೇತ್ರದ ಜನರ ಸಹನೆಯನ್ನ ಪರೀಕ್ಷಿಸದೆ ತಕ್ಷಣವೇ ಸಚಿವ ಸ್ಥಾನ ನೀಡಬೇಕು. ಇಲ್ಲವಾದರೆ ಕ್ಷೇತ್ರದ ಜನತೆ ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಬ್ರಾಹಿಂ ಮುಲ್ಲಾ, ಉಮರ್ ಫಾರೂಕ್, ಮೂಲಿಮನಿ ದಸ್ತಗಿರಿ ಸಾಬ್, ಹರೇಶಂಕರ, ಯುವ ಮುಖಂಡರಾದ ಜಾಫರ್ ಮಕಂದಾರ್, ಮೆಹಬೂಬ್ ಮಾಲಿಕ್ ಸಾಬ್, ಅಳ್ಳೂರ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ವರದಿ ಅಬ್ದುಲ್ ರಜಾಕ್, ರಕ್ಕಸಗಿ, ನಲ್ತವಾಡ. मुस्लिम जमात वाले मिलकर क्या है उनको सचिव स्थान देना बोल करके यहाँ पर जमा है। तो किसी बहन हाल क्या है तो देना, अगर नहीं आगे चल कर के कांग्रेस पार्टी को वोट देना या नहीं देना वो आगे क्या है वो सब मिल कर क्या है बैठ के क्या है मसले हल करने वाले। लेकिन अगर सचिव स्थान दिया तो बहुत अच्छी बात है, अगर सचिव नहीं दिया वो मिनिस्ट्री नहीं मिलाकर तो आगे क्या है
आगे बहुत सी क्या है मसले खड़े होते हैं। इस मसले को क्या जवाबदारी क्या है, कांग्रेस के हाई कमांड होंगे बोलकर मेरी बात को पसंद करता है। ಗಣ್ಯ ವ್ಯಕ್ತಿಗಳಿಗೆ ಹಾಗೂ 4 ವಾರ್ಡ್ ಅಂಜುಮನ್ ಕಮಿಟಿಯ ಸದಸ್ಯರು ಮತ್ತು ಉಪಾಧ್ಯಕ್ಷರು, ಅಧ್ಯಕ್ಷರು ಮತ್ತು ಸದಸ್ಯರುಗಳು, ಮೆಂಬರ್ಗಳು ಎಲ್ಲರಿಗೂ ನನ್ನ ವತಿಯಿಂದ ವಂದನೆಗಳು. ಈ ಪ್ರೆಸ್ ಮೀಟ್ ಮಾಡುವ ಕಾರಣ ಏನೆಂದರೆ, ನಮ್ಮ ತಾಲೂಕಿನ ಮುದ್ದೇಬಿಹಾಳ ತಾಲೂಕಿನ CS ನಾಡಗೌಡ ಸಾಹೇಬ್, ಅಪ್ಪಾಜಿ ನಾಡಗೌಡ ಸಾಹೇಬರು ಸಚಿವ ಸ್ಥಾನ ಎಂದೋ ಸಿಗಬೇಕಾಗಿತ್ತು. ಆದ ಕಾರಣ ಇಲ್ಲಿವರೆಗೂ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಈ ಮೊದಲು ಸಿದ್ದರಾಮಯ್ಯ ಸಾಹೇಬರು 2013-18ರ ಕಾಲದಲ್ಲಿ ಹಾಗೂ 2023-24ರಲ್ಲಿ ಒಂದು ವಾಗ್ದಾನ ನಮ್ಮ ತಾಲೂಕಿಗೆ ಬಂದು ವಾಗ್ದಾನ ಮಾಡಿದರು. ಈ ಸರಿ ಅಪ್ಪಾಜಿ ನಾಡಗೌಡ ಸಾಹೇಬ್ರಿಗೆ ನೀವು ಗೆಲ್ಲಿಸಿ ತನ್ನಿ, ಸಚಿವ ಸ್ಥಾನ ನಾವು ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ಕೇಳಿ ವಾಗ್ದಾನ ಮಾಡಿ ಹೋಗಿದ್ದರು. ಇಲ್ಲಿವರೆಗಾದರೂ ಸಿದ್ದರಾಮಯ್ಯ ಸಾಹೇಬರು 2 ಅವಧಿಗಳನ್ನು ಮುಗಿಸಿದ್ರು ಕೂಡ ಅಪ್ಪಾಜಿ ನಾಡಗೌಡ ಸಾಹೇಬರಿಗೆ ಕೊಡಲೇ ಇಲ್ಲ. ಒಂದು ಡೆಲ್ಲಿಯ ಸಚೇತಕರಾಗಿ ಒಂದು ಹುದ್ದೆಯನ್ನು ಕೊಟ್ಟರು. ಅದನ್ನು ಕೂಡ ಕಳಂಕರಹಿತ ನಿಷ್ಠೆಯಿಂದ ನಾಡಗೌಡ ಸಾಹೇಬರು ಅದನ್ನು ನಿಭಾಯಿಸಿದರು. ಯಾವುದೇ ಕಳಂಕ ಇಲ್ಲದೆ ಕಳಂಕರಹಿತವಾದ ರಾಜಕಾರಣವನ್ನು ಇಲ್ಲಿವರೆಗೆ ಮಾಡಿಕೊಂಡು ಬಂದಿದ್ದಾರೆ. ಹಾಗೂ ಮುದ್ದೇಬಿಹಾಳ ತಾಲೂಕಿನಲ್ಲಿ ಇರುವಂಥ ಎಲ್ಲ ಸಮುದಾಯಗಳನ್ನು ಒಕ್ಕೂರ್ಲಿಂದ ಒಗ್ಗಟ್ಟಾಗಿ ತೆಗೆದುಕೊಂಡು ಒಂದೇ ವೇದಿಕೆ ಮೇಲೆ ಎಲ್ಲರನ್ನೂ ಕೂಡಿಸಿಕೊಂಡು ಎಲ್ಲರನ್ನೂ ನಮ್ಮವರು ಎನ್ನುವಂಥ ಭಾವನೆಯಿಂದ ಇಲ್ಲಿವರೆಗೂ ರಾಜಕಾರಣ ಮಾಡುತ್ತಾ ಬಂದಿದ್ದಾರೆ. ಯಾವುದೇ ಜಾತಿ ಭೇದ ಮರೆತು ರಾಜಕಾರಣ ಮಾಡುತ್ತಾ ಬಂದಿದ್ದಾರೆ. ಆದ ಸಲುವಾಗಿ ನಾವು ಅಂಜುಮನ್ ಕಮಿಟಿ ವತಿಯಿಂದ 4 ವಾರ್ಡದ ಮುಸ್ಲಿಂ ಬಾಂಧವರ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ನಾಗರಿಕರ ವತಿಯಿಂದ ಒಕ್ಕೂರ್ಲಿಂದ ನಮ್ಮ ಬೇಡಿಕೆ ಇದೆ. ಅಪ್ಪಾಜಿ ನಾಡಗೌಡ ಸಾಹೇಬರಿಗೆ ಈ ಸಲವಾದರೂ ನೀವು ಡೆಲ್ಲಿಯ ಹೈಕಮಾಂಡ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಖರ್ಗೆ ಸಾಹೇಬರಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನೂತನ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರಿಗೆ ನಮ್ಮ ಕಡೆಯಿಂದ ಒತ್ತಾಯದಿಂದ ಕೇಳುವುದೇನೆಂದರೆ, ಈ ಸರಿ ನಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅಪ್ಪಾಜಿ ನಾಡಗೌಡ ಸಾಹೇಬರಿಗೆ ಅಂತ ಕೇಳ್ಕೊಳ್ತೀವಿ.